ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಭರ್ಜರಿ 3 ಭರ್ಜರಿ ಗುಡ್ ನ್ಯೂಸ್ ಗಳನ್ನು ನೀವು ಕಾಣ್ತಾ ಇದ್ದೀರಿ. ಸೊ ಹಾಗಾದ್ರೆ ಈ ಒಂದು 3 ಭರ್ಜರಿ ಗುಡ್ ನ್ಯೂಸ್ ಗಳು 16 ಮತ್ತು 17ನೇ ಕಂತಿನಲ್ಲಿ ಬರ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು 3 ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ 16 ಮತ್ತು 17ನೇ ಕಂತಿನ ಹಣದ ಬಗ್ಗೆನೂ ಕೂಡ ಡೀಟೇಲ್ಸ್ ಸಂಪೂರ್ಣವಾಗಿ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ನೋಡಿ 16 ಮತ್ತು 17ನೇ ಕಂತಿನ ಹಣದ ಬಗ್ಗೆ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ, ನಿಮ್ಮ ಖಾತೆಗೆ 16 ಮತ್ತು 17ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ, ಇನ್ನು ಉಳಿದಂತಹ 2 ಭರ್ಜರಿ ಗುಡ್ ನ್ಯೂಸ್ ಗಳು ಏನು ಅನ್ನುವಂಥದ್ದನ್ನ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡೋನಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಈಗ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಈಗ ಸದ್ಯಕ್ಕೆ ನೀವು 16 ಮತ್ತು 17ನೇ ಕಂತಿನ ಹಣ ಆದ್ರೂ ಬರಬೇಕಾಗಿರುವಂತದ್ದು. ಈಗ 15ನೇ ಕಂತಿನ ಹಣದವರೆಗೂ ಕೂಡ ನೀವು ಹಣವನ್ನ ಪಡೆದಿದ್ದೀರಿ. ಸುಮಾರು 2,000 ಏನಿದೆ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿರುವಂತದ್ದು. ಇನ್ನೇನು ಉಳಿದ್ರು ಸಹಿತ ಬಹಳಷ್ಟು ಫಲಾನುಭವಿಗಳು ಏನು ಉಳಿದಿಲ್ಲ. ಸೊ ನಮಗೆ ಬರ್ತಾ ಇರುವಂತಹ ಕಮೆಂಟ್ಸ್ ಗಳು ಪ್ರತಿಯೊಬ್ಬರು ಕೂಡ ಜಮಾ ಆಗಿದೆ ಅಂತಾನೆ ಬಂದಿದ್ದಾವೆ ಹೊರತು 15ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಏನು ಯಾವ ಕಾಮೆಂಟ್ ಗಳು ಕೂಡ ಈಗ ಸದ್ಯದಲ್ಲಿ ಬಂದಿಲ್ಲ. ಸೊ ಕಳೆದ ಒಂದು 3-4 ದಿನದಿಂದ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾವ ಕಮೆಂಟ್ಸ್ ಗಳು ಕೂಡ ಬಂದಿಲ್ಲ. ಆಲ್ಮೋಸ್ಟ್ ಜಮಾ ಆಗಿದಾವ ಅಂತಾನೆ ಹೇಳ್ಬಿಟ್ಟು ಬಂದಿದ್ದಾವೆ. ಆಲ್ಮೋಸ್ಟ್ ಇನ್ನು ಉಳಿದಿದ್ರು ಸಹಿತ ಬಹಳಷ್ಟು 5ರಿಂದ 10 ಲಕ್ಷ ಫಲಾನುಭವಿಗಳು ಮಾತ್ರ ಉಳಿದಿರುವಂತದ್ದು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಿದೆ. ಸುಮಾರು ಈಗ ನೋಡಿ 10ರಿಂದ 12 ದಿನ ಆಯ್ತು ಬಿಡುಗಡೆ ಆಗಿ. ಇನ್ನೇನು ಬಹಳ ದಿನ ಇಲ್ಲ, 2-3 ದಿನಗಳಲ್ಲಿ ಕೂಡ ಅವ್ರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಿರತ್ತೆ. ಟೋಟಲಿ ಒಂದು ಕಂತಿಗೆ 10ರಿಂದ 15 ದಿನ ಆದ್ರೂ ಸುಮಾರು ಬೇಕೇ ಬೇಕಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಡಾಖಂಡಿತವಾಗ್ಲೂ ಮೊದಲೇ ಹೇಳಿಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು. ಈಗ ಈ ಒಂದು 16 ಮತ್ತು 17ನೇ ಕಂತಿನ ಬಿಡುಗಡೆ ಯಾವಾಗ ಆಗತ್ತೆ, ಸೊ ಭರ್ಜರಿ ಗುಡ್ ನ್ಯೂಸ್ ಗಳು ಏನು ಅನ್ನುವಂಥದ್ದನ್ನ ನಾವು ಮಾತನಾಡೋಣ. ಮೊದಲು ನಿಮಗೆ ಹೇಳ್ಬಿಡ್ತೀನಿ ಕೇಳಿ. ಈ ಒಂದು ಹಿಂದಿನ ಒಂದು ಗುಡ್ ನ್ಯೂಸ್ ಅನ್ನ ಹೇಳ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಿಮಗೆ 1ನೇ ಕಂತಾಗಿರ್ಲಿ 4ನೇ ಕಂತಾಗಿರ್ಲಿ ಮಧ್ಯದಲ್ಲಿ ಯಾವುದೇ ಒಂದು ಕಂತಾಗಿರ್ಲಿ, ಟೋಟಲಿ 1ರಿಂದ 14ನೇ 15ನೇ ಕಂತಿನವರೆಗೆ ಹಿಂದಿನ ಯಾವುದೇ ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗುವಂತದ್ದು. ಸೊ ಯಾರ್ಯಾರಿಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ನೋಡಿ, ಸೊ ಅದನ್ನು ಕೂಡ ನಾವು ಹಾಕೊಡ್ತೇವೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಯಾಕಪ್ಪ ಅಂದ್ರೆ ಈಗ ನೋಡಿ, ಬಹಳಷ್ಟು ಜನ ಅರ್ಜಿಯನ್ನ ಸಲ್ಲಿಸಿರ್ತೀರಿ. ಸೊ ನಿಮಗೆ ಮಧ್ಯದಲ್ಲಿ ಆಗಿರ್ಲಿ, ಸ್ವಲ್ಪ ಮೊದಲೇ ಆಗಿರ್ಲಿ, ಸ್ವಲ್ಪ 1-2-3 ಆದ್ರೂ ಕಂತುಗಳು ಪೆಂಡಿಂಗ್ ಉಳಿದಿರ್ತಾವೆ. ಸೊ ಅವುಗಳನ್ನು ಕೂಡ ನಿಮ್ಗೆ ಹಾಕೊಟ್ಟಿದ್ರೆ ಆಲ್ಮೋಸ್ಟ್ ಕ್ಲಿಯರ್ ಆಗತ್ತೆ, ನಿಮಗೆ ಮತ್ತಷ್ಟು ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಸ್ಟೆಪ್ ಅನ್ನ, ಈ ಒಂದು ನಿರ್ಧಾರವನ್ನ ಕೈಗೊಳ್ಳಿರುವಂತದ್ದು. ಸೊ ಹಾಗಾದ್ರೆ ನಿಮಗೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನೋಂಥದ್ದು ಗೊತ್ತಿರಬೇಕಾಗತ್ತೆ ಮುಖ್ಯವಾಗಿ. ಸೊ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನೋಂಥದ್ದನ್ನ ನಿನ್ನೆನೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. DBT ಆಪ್ ಮುಖಾಂತರ ನೀವು ಹೇಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಜಮಾ ಆಗಿದೆ, ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಜಮಾ ಆಗಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ, ಯಾವ ಕಂತಿನ ಹಣ ಬರ್ಬೇಕಾಗಿದೆ, ಇದನ್ನೆಲ್ಲನೂ ಕೂಡ ತಿಳ್ಕೊಳ್ಬಹುದು ಅಂತ ಸ್ವತಃ ಮೊಬೈಲ್ ಅಲ್ಲಿ ಕ್ಲಿಯರ್ ಆಗಿ ಒಂದು ನಿಮಗೆ ಒಂದೇ ಮೆಥಡ್ ಮುಖಾಂತರ 2 ಸ್ಕೀಮ್ಸ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಬಹಳ ಒಂದು ತಲೆ ಕೆಡಿಸ್ಕೊಳ್ಬೇಡಿ, ಈ ಒಂದು ವಿಡಿಯೋನ ಕೊನೆ ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ಆ ಒಂದು ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಗುತ್ತೆ. ಆ ಒಂದು ವಿಡಿಯೋ ಮೇಲೆ ನೋಡ್ಕೊಂಡ್ಬಿಡಿ. ಈಗ ಈ ಒಂದು ಹಿಂದಿನ ಕಂತುಗಳು ಕೂಡ ನಿಮಗೆ ಜಮಾ ಆಗ್ತಾ ಇರುವಂತದ್ದು. ಈಗ ಒಬ್ಬೊಬ್ರು ಅರ್ಜಿಯನ್ನ ಲೇಟ್ ಮಾಡಿ ಸಲ್ಲಿಸಿರ್ತೀರಿ. ಸೊ ಹಿಂದಿನ 1-2-3 ಕಂತುಗಳು ನಿಮಗೆ ಬಂದಿಲ್ಲ ಅಂದ್ರೆ ಆ ಕಂತುಗಳು ಬರೋದಿಲ್ಲ. ನೀವು ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ನೋಡಿ, ಸೊ ಆ ಒಂದು ಕಂತುಗಳು ಬರಬಹುದು. ನೀವು ಅರ್ಜಿ ಸಲ್ಲಿಸಕ್ಕಿಂತ ಮುಂಚೆ ಯಾವ ಕಂತುಗಳು ಪೆಂಡಿಂಗ್ ಅವು ಬಂದಿಲ್ಲ ನೋಡಿ, ಸೊ ಅವುಗಳು ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅರ್ಜಿ ಸಲ್ಲಿಸಿದ ಮೇಲೆನೆ ಏನಾದ್ರೂ ಪೆಂಡಿಂಗ್ ಉಳಿದಿದ್ರೆ ಆ ಕಂತುಗಳು ಜಮಾ ಆಗ್ಲಿಕ್ಕೆ ಸಾಧ್ಯ. ಓಕೆನಾ? ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಆದ್ರೆ ಇನ್ನು ಈ ಒಂದು 16 ಮತ್ತು 17ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ, ಒಂದು GST ಪೇಯರ್ದವರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇರುವಂತದ್ದು. ಯಾಕಂದ್ರೆ GST ಪೇಯರ್ ಬಗ್ಗೆ ನಾವು ಮಾತನಾಡೋಣ. ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ. ಸೊ GST ಪೇಯರ್ ವೀಕ್ಷಕರ, ಇಲ್ಲಿ ನೋಡಿ, IT ರಿಟರ್ನ್ಸ್ ದವರಿಗಲ್ಲ, ಆದಾಯ ತೆರಿಗೆ ಪಾವತಿ ಮಾಡೋದ್ರಿಗಲ್ಲ, GST ಪೇ ಮಾಡೋರಿಗೆ. GST ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇದರಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ವ್ಯಾಪಾರಿಗಳು ಕೂಡ ಇದರಲ್ಲಿ ಇರ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳನ್ನ ಅಷ್ಟೇ ತೆಗೆಯೋದು ಬದಲು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಹಣ ಹಾಕದೇ ಇರುವ ಹಾಗೆ ಈಗ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಚುವೇಶನ್ ಇದೆ.
ಸೊ ಹೀಗಾದ ಕಾರಣಕ್ಕಾಗಿ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಹಣ ಹೋಗ್ಬೇಕಂತ ಹೇಳ್ಬಿಟ್ಟು ಈಗ ಅವರನ್ನ ವಾಪಸ್ಸಾಗಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ, ಅನ್ನಭಾಗ್ಯ ಯೋಜನೆಗೆ ಮತ್ತೆ ಇನ್ನಿತರ ಯೋಜನೆಗಳಿಗೆ ತೆಗೆದುಕೊಂಡು ಬರ್ತಾ ಇರುವಂತದ್ದು. ಸೊ ಈಗಾಗಲೇ ನಿಮಗೆ GST ಪೇರ್ ಯಾರ್ಯಾರು ಮಾಡ್ತಾ ಇರ್ತೀರಿ, ನಿಮಗೆ ಯಾವ ಕಂತಿನ ಹಣ ಕೂಡ ಬಂದಿರೋದಿಲ್ಲ ನೋಡಿ ಬೇಕಾದ್ರೆ. ಸೊ ಈಗ ಸದ್ಯದಲ್ಲಿ ನಿಮ್ಗೆ ಮತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ತೆಗೆದುಕೊಂಡು ಬರ್ತಾ ಇರುವಂತದ್ದು ಸುಮಾರು 3 ರಿಂದ 4 ಲಕ್ಷ ಫಲಾನುಭವಿಗಳಾದ್ರೂ ಇದ್ರಿ. ಸೊ ನಿಮ್ಮೆಲ್ಲರನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ಕರೆದುಕೊಂಡು ನಿಮಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಈಗ ಸದ್ಯಕ್ಕೆ ಸರ್ಕಾರ ನಡೆಸ್ತಾ ಇದೆ. ಈಗ ಯಾರ್ಯಾರು GST ಪೇ ಮಾಡ್ತಾ ಇದ್ರಿ ದಯಮಾಡಿ ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಸಣ್ಣ ಪುಟ್ಟ ಕಿರಾಣಿ ಶಾಪ್ ಆಗಿರ್ಲಿ, ಈ ಒಂದು ಚಪ್ಪಲಿ ಅಂಗಡಿಗಳಾಗಿರ್ಲಿ, ಸೊ ಇವ ಒಂದು ಐಟಮ್ಸ್ ಗಳನ್ನ ಮಾರೋದಾಗಿರ್ಲಿ, ಸೊ ಈಗ ಕಿರಾಣಿ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರಿಗಳಲ್ಲಿ ಕೂಡ ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಿಗಳು GST ಪೇರ್ ಮಾಡ್ತಾನೆ ಇರ್ತಾರೆ. ಸೊ ಹೀಗಾದ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ವಾಪಸ್ಸಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂದು ಅವರೆಲ್ಲರಿಗೂ ಕೂಡ ಹಣ ಹಾಕುವಂತಹ ಕೆಲಸ ನಡೀತಾ ಇರುತ್ತೆ. ಸೊ ಎಲ್ಲರೂ ಕೂಡ ಒಂದ್ ಸ್ವಲ್ಪ ಸಹಕರಿಸಬೇಕು, ವೇಟ್ ಮಾಡ್ಬೇಕು. ಮತ್ತೆ ಈಗ CM ಅವ್ರ ಹತ್ರ ಕೂಡ ಮಾತುಕತೆ ನಡೆಸಿ ನಿಮ್ಮನ್ನ ವಾಪಸ್ಸಾಗಿ ತೆಗೆದುಕೊಂಡು ನಿಮ್ಗೆ ಹಣ ಹಾಕ್ತಾರೆ ಸದ್ಯದಲ್ಲಿ. ಸೊ ಇನ್ನೇನು ಒಂದು ಮುಂದಿನ 16 ಮತ್ತು 17ನೇ ಕಂತಿನ ಹಣ ನಿಮಗೆ ಬರುವಂತಹ ಚಾನ್ಸಸ್ ಇರುವಂತದ್ದು, ಓಕೆನಾ. ಸೊ ಇಷ್ಟು ನಿಮಗೆ ಇನ್ನೊಂದು ಗುಡ್ ನ್ಯೂಸ್. ಆದ್ರೆ ಇನ್ನು ಈ ಒಂದು 16 ಮತ್ತು 17ನೇ ಕಂತಿನ ಹಣ, ಮುಖ್ಯವಾಗಿ 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ನೀವು ಕಾಯ್ತಾ ಇದ್ರಿ, ಹೌದಲ್ವಾ. ಸೊ ಈ ಒಂದು 16ನೇ ಕಂತಿನ ಹಣ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೀನಿ, ಸಾಕಷ್ಟು ನೀವು ನ್ಯೂಸ್ ಅಲ್ಲಿ ಕೂಡ ಕೇಳಿರ್ತೀರಿ, ಡಿಸೆಂಬರ್ ಎಂಡ್ ಕೊನೆಯ ವಾರದಲ್ಲಿ ಅಂತ ಅನ್ಕೊಂಡಿದ್ದೀರಿ. ಸೊ ಕೊನೆಯ ವಾರದಲ್ಲಿ ಅಲ್ಲ, ಜನವರಿ ಮೊದಲನೇ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಈ ಜನವರಿ ಮೊದಲನೇ ವಾರದಲ್ಲಿ ಬರ್ಬೋದು, ಅಥವಾ ಈ ಒಂದು ಜನವರಿ 2ನೇ ವಾರದಲ್ಲಿ ಬರ್ಬೋದು. ಆದ್ರೆ ಈ ಒಂದು ಜನವರಿ ತಿಂಗಳಲ್ಲಿನೇ 2 ಕಂತುಗಳು ಬರುವಂತಹ ಚಾನ್ಸಸ್ ಇತ್ತು. ಯಾಕಂದ್ರೆ ಈ ಒಂದು ಡಿಸೆಂಬರ್ ನಲ್ಲಿನೇ 15 ಮತ್ತು 16ನೇ ಕಂತಿನ ಹಣ ಜಮಾ ಆಗಿದ್ದೆ ಆದ್ರೆ ಈ ಒಂದು ಡಿಸೆಂಬರ್ ತಿಂಗಳ ಹಣ ಜನವರಿನಲ್ಲಿ, ಜನವರಿ ತಿಂಗಳ ಹಣ ಫೆಬ್ರವರಿನಲ್ಲಿ, ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ, ಸೊ ಈ ರೀತಿ ಬಿಡುಗಡೆ ಮಾಡ್ತಾ ಹೋಗ್ಬೋದಾಗಿತ್ತು. ಆದ್ರೆ ಮತ್ತೆ 1 ತಿಂಗಳು ಮತ್ತೆ ಪೆಂಡಿಂಗ್ ಉಳಿದಿರುವಂತದ್ದು. ಈಗ ಈ ಒಂದು ಡಿಸೆಂಬರ್ ನಲ್ಲಿ ಬರೀ ಏನು ಈ ಒಂದು ಈಗ ಒಂದು ನವೆಂಬರ್ ತಿಂಗಳ ಹಣ ಇನ್ನು ಕೂಡ ಬಂದಿಲ್ಲ. ಅದಕ್ಕಿಂತ ಈ ಒಂದು ಅಕ್ಟೋಬರ್ ತಿಂಗಳ ಹಣ ಬಂದಿರುವಂತದ್ದು, ಇನ್ನು ನವೆಂಬರ್ ತಿಂಗಳ ಹಣ ಬರ್ಬೇಕಾಗಿರುವಂತದ್ದು. ಸೊ ಇದನ್ನ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಸೊ ಈಗ ಸುಮಾರು ಈಗ 15ನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ, 16ನೇ ಕಂತಿನ ಹಣ ಕೂಡ ಇದೇ ಡಿಸೆಂಬರ್ ನಲ್ಲಿ ಬರ್ಬೇಕಾಗಿತ್ತು. ಬಂದಿದ್ದೆ ಆದ್ರೆ ರೆಗ್ಯುಲರ್ ಆಗಿ ಅಮೌಂಟ್ ಅನ್ನ ಹಾಕ್ತಾ ಹೋಗ್ಬೋದಾಗಿತ್ತು. ಈಗ ಮತ್ತೆ ಈಗ ಜನವರಿ ಏನಾದ್ರು ಬಂದ್ರೆ 2 ತಿಂಗಳ ಹಣ ಹಾಕ್ಬೇಕಾಗತ್ತೆ, ಆಮೇಲೆ ನಮಗೆ ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ನಮಗೆ ಹಣ ಹಾಕ್ತಾ ಹೋಗ್ಬೇಕಾಗತ್ತೆ. ಈಗ ಸದ್ಯದಲ್ಲಿ ನಮಗೆ ಇದಕ್ಕೋಸ್ಕರ ಈ ಒಂದು ಜನವರಿ ತಿಂಗಳಲ್ಲಿ ನಾವು 2 ತಿಂಗಳ ಹಣ ಆದ್ರೂ ಪಡ್ಕೊಳ್ತೀವಿ. ಒಂದು 16ನೇ ಕಂತಿನ ಹಣ ಮೊದಲನೇ ವಾರದಲ್ಲಿ ಬಿಡುಗಡೆ ಆದ್ರೆ ಸುಮಾರು 15ನೇ ದಿನದವರೆಗೂ ಕೂಡ ಇದು ಬರ್ತಾನೆ ಇರುತ್ತೆ. ನೆಕ್ಸ್ಟ್ 15ನೇ ತಾರೀಕಿನ ಮುಂದುಗಡೆ, ಜನವರಿ 15ನೇ ತಾರೀಕಿನ ಮುಂದುಗಡೆ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುವಂತಹ ಚಾನ್ಸ್ ಇರುವಂತದ್ದು. ಸೊ ನೋಡಿ, ಇಷ್ಟು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು. ಸೊ ಟೋಟಲಿ 2,000 ಪ್ಲಸ್ 2,000 4,000 ಹಣ ಆದ್ರೂ ನಿಮಗೆ ಮುಂದಿನ ತಿಂಗಳಲ್ಲಿ ಬರುವಂತಹ ಚಾನ್ಸಸ್. ಇಷ್ಟು ಲೇಟೆಸ್ಟ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಡೇಟ್ ಇತ್ತು. ನಾನು ಯಾವುದೇ ಒಂದು ಕ್ವಶನ್ಸ್ ಕ್ವೆರೀಸ್ ಗಳಿರ್ಲಿ, ನಿಮಗೆ ಆ ಒಂದು ಕ್ವಶನ್ಸ್ ಗಳನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೋದು, ನಾನು ರೆಗ್ಯುಲರ್ ಅಲ್ಲಿ ಆಕ್ಟಿವ್ ಆಗಿರೋದು. ಸೊ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಗೆ ಕ್ಲಾರಿಟಿ ಸಂಪೂರ್ಣವಾಗಿ ನಾನು ಕೊಡ್ತೀನಿ, ಓಕೆನಾ. ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.